ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಅಲ್ಲಿ ಪಾಕ ಅಥವಾ ಶುಂಠಿ ಬರ್ಫಿ. ಇದನ್ನಂತೂ ನಾವೆಲ್ಲರೂ ತಿಂದಿರ್ತೀವಿ, ಆದರೆ ಇದನ್ನು ಮನ್ಯಾಗ ಈಸಿಯಾಗಿ ಮಾಡ್ಬೋದು ನೋಡ್ರಿ. ನೆಗಡಿ, ಕೆಮ್ಮು, ಗಂಟಲು ಕಿರಿಕಿರಿ ಇದ್ದಾಗ ಒಂದು ಪೀಸ್ ತಿಂದರೆ ಭಾಳ ಆರಾಮ ಅನಿಸ್ತೈತಿ. ಸೊ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋರಂತೆ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಸಿ ಶುಂಠಿ ತುರಿದು ತೊಗೊಂಡೀನಿ. ಇದನ್ನು ನಾವು ಈಗ ಮಿಕ್ಸಿ ಜಾರಿಗೆ ಹಾಕೊಳ್ಳಂತೆ. ಇದನ್ನು ನಾವು ಪೀಸ್ನಾಗ ಕಟ್ ಮಾಡಿನೂ ಹಾಕೋಬೋದು. ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಹಾಲು ಹಾಕೋತೀನಿ. ಹಾಲು ಜಾಸ್ತಿ ಹಾಕಬಾರ್ದು. ಮೊದಲು ಒಂದು 2 ಟೀ ಸ್ಪೂನಷ್ಟು ಹಾಕಿ ಇದನ್ನು ಪೂರ್ತಿ ಸಣ್ಣಗೆ ರುಬ್ಬಬೇಕು. ಪೂರ್ತಿ ನೈಸ್ ಪೇಸ್ಟ್ ಆಗಬೇಕಿದೆ. ಆದರೆ ಇದು ಇನ್ನೂ ಸ್ವಲ್ಪ ಡ್ರೈ ಐತಿ. ನಾನು ಇನ್ನೊಂದು 2 ಟೀ ಸ್ಪೂನಷ್ಟು ಹಾಲು ಹಾಕೋತೀನಿ. ಹಾಲು ಬದಲು ನಾವು ನೀರಷ್ಟು ಹಾಕ್ಕೊಂಡು ಇದನ್ನು ರುಬ್ಕೋಬೋದು. ಈ ರೀತಿ ಪೂರ್ತಿ ಸಣ್ಣಗೆ ಪೇಸ್ಟ್ ಆಗಬೇಕಿದೆ. ಆದರೆ ಹಸಿ ಶುಂಠಿ ತುರಿದು ಹಾಕೋದ್ರಿಂದ ಜಲ್ದಿ ಸಣ್ಣ ಆಗ್ತೈತಿ ಮಿಕ್ಸಿ ಜಾರ್ನಾಗ ಅಂಥೇಳಿ ನಾನು ತುರಿದು ಹಾಕೊಂಡೇನಷ್ಟೇ. ಈಗ ಒಂದು ತಾಟಿಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೋತೀನಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಸಿ ಶುಂಠಿ ತೊಗೊಂಡೇನಲ್ಲ, 1 ಕಪ್ ಬೆಲ್ಲ ಹಾಕ್ಕೊಳ್ತೀನಿ. 1-2 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಒಂದು ಎಳೆ ಪಾಕ ಬರೋ ಮಟ್ಟ ಇದನ್ನು ಮಿಕ್ಸ್ ಮಾಡಬೇಕು. ಆದರೆ ನಾವು ಹೊರಗಡೆ ಸಿಗೋವಂಥ ಆಲಿಪಾಕನ್ನ ಸಕ್ಕರೆ ಒಳಗೆ ಮಾಡ್ತಾರೆ, ಸಕ್ಕರೆ ಯೂಸ್ ಮಾಡ್ತಾರೆ. ಅದನ್ನು ಮಾಡ್ಬೋದು. ಆದರೆ ಅದನ್ನು ಮಾಡೋದ್ರಿಂದ ಅದು ಜಲ್ದಿ ರೆಡಿ ಆಗ್ತೈತಿ. ಇದು ಬೆಲ್ಲ ಹಾಕಿ ಮಾಡೋದು ಸ್ವಲ್ಪ ಟೈಮ್ ತೊಗೋತೈತಿ. ನಾನು ಹೆಲ್ದಿ ಇರಲಿ ಅಂಥೇಳಿ ಇಲ್ಲಿ ಬೆಲ್ಲ ಯೂಸ್ ಮಾಡಕತ್ತೇನೆ. ಈಗಿದು ನೋಡಿರಿ, ಒಂದೆಳೆ ಪಾಕ ಬರೋ ಮಟ್ಟ ಇದನ್ನು ಕುದಿಸ್ಬೇಕು. ನೀರು ಜಾಸ್ತಿ ಹಾಕಬಾರ್ದು. ನೀರು ಜಾಸ್ತಿ ಆತಂದ್ರೆ ಪಾಕ ಬರೋದು ಲೇಟ್ ಆಗ್ತೈತಿ. ಈಗ ನೋಡಿರಿ, ಇದು ಒಂದೆಳೆ ಪಾಕ ಬಂದೈತಿ. ಈಗ ನಾನು ತುರಿದಿಟ್ಕೊಂಡಿರುವಂಥ ಹಸಿ ಶುಂಠಿ ಪೇಸ್ಟ್ ಇದಕ್ಕೆ ಹಾಕೋತೇನೆ. ಇದನ್ನ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಈಗ ನೋಡಿರಿ, ಇದು ಶುಂಠಿ ಹಾಕಿದ ಮೇಲೆ ಇದು ಭಾಳ ನೀರು ಆಗ್ಬಿಡ್ತೈತಿ. ಈಗ ಬೆಲ್ಲ ಗಟ್ಟಿ ಇತ್ತಲ್ಲ, ನೀರು ಆಗ್ಬಿಡ್ತೈತಿ. ಇದು ಹೊಳ್ಳಿ ಪೂರ್ತಿ ಗಟ್ಟಿ ಆಗೋ ಮಟನೂ ಇದನ್ನು ಚಲೋ ತಂಗೆ ಕೈ ಬಿಡಲಾರ್ದಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದು ಒಂದು 25-30 ನಿಮಿಷ ಟೈಮ್ ತೊಗೊಂಡೈತಿ ನನಗಿದು ಪೂರ್ತಿ ರೆಡಿ ಆಗೋಕ್ಕೆ. ಇದನ್ನ ನಾವು ಸಕ್ಕರೆಯಿಂದ ಮಾಡಿದರೆ ಇದು ಜಲ್ದಿ ಆಗ್ತೈತಿ. ಇದು ಒಂದು ಅರ್ಧ ಕುದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡೇನಿ. ಹಾಕೊಂಡ್ಮೇಲೆ ಇದನ್ನ ಚಲೋ ತಂಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಅರಿಶಿನ ಹಾಕೋದ್ರಿಂದ ಸ್ವಲ್ಪ ಹೆಲ್ದಿನೂ ಹೌದು, ಮತ್ತು ಕಲರ್ ಚಲೋ ಬರ್ತೈತಿ ಅನ್ನೋದಕ್ಕೆ ನಾನು ಚಿಟಿಕೆ ಅರಿಶಿನ ಹಾಕೊಂಡೇನಿಲ್ಲ ನೋಡಿರಿ. ಇದು ಮೀಡಿಯಮ್ ಫ್ಲೇಮ್ನಾಗನೇ ಇದನ್ನು ಕೈ ಬಿಡಲಾರ್ದಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಪೂರ್ತಿ ಇದು ಈಗ ಈ ರೀತಿ ಗಟ್ಟಿ ಆಗಬೇಕು ನೋಡಿರಿ. ಅಲ್ಲಿ ಮಟನೂ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದು ಚೆಕ್ ಮಾಡಿ ನೋಡ್ಬೇಕು. ಈಗ ಇದು ಅಂಟಾಗೈತಲ್ಲ, ಇಷ್ಟ ಆ ಥರ ಇದು ರೆಡಿ ಆಗೈತೆ ಅಂಥೇಳಿ ಇದನ್ನು ಕೂಡಲೇ ನಾವು ತುಪ್ಪ ಸವರಿ ಇಟ್ಟಿರ್ತೇವಲ್ಲ ತಾಟಿಗೆ ಹಾಕಿಬಿಡ್ಬೇಕು. ಇಲ್ಲಾಂದ್ರೆ ಇದು ಪಾತ್ರೆ ಒಳಗನ ಗಟ್ಟಿ ಆಗಿಬಿಡ್ತೈತಿ. ಇದನ್ನು ಆಗಿಂದಾಗ ಹಾಕಿ ಅದಕ್ಕೆ ಮೊದಲೇ ತುಪ್ಪ ಹಚ್ಚಿ ರೆಡಿ ಇಟ್ಕೊಂಡಿರಬೇಕು. ಆಮೇಲೆ ಒಂದು ಬೌಲ್ಗೆ ಸ್ವಲ್ಪ ತುಪ್ಪ ಸವರಿ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕು. ಆಮೇಲೆ ತಣ್ಣಗಾಗಕ್ಕೆ ಬಿಟ್ಬೇಕು. ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಪೀಸ್ನಾಗ ಕಟ್ ಮಾಡ್ಕೋಬೇಕು. ಇದು ಪೂರ್ತಿ ತಣ್ಣಗಾದ್ಮೇಲೆ ಹಾರ್ಡ್ ಆಗಿರ್ತೈತಿ. ಸ್ವಲ್ಪ ಚಾಕುನ ಈ ರೀತಿ ಭಾಳಷ್ಟು ಪ್ರೆಸ್ ಮಾಡಿ ಕಟ್ ಮಾಡಬೇಕಾಗ್ತೈತಿ. ಸಣ್ಣ ಪೀಸ್ನಾಗನ ಕಟ್ ಮಾಡ್ಬೇಕು ಇದನ್ನು. ಮತ್ತು ಇದನ್ನು ಒಂದು ಪೀಸ್ ತಿಂದ್ರೆ ಸಾಕಾಗ್ತೈತಿ, ಭಾಳ ತಿನ್ನೋಕ್ಕಾಗಂಗಿಲ್ಲ. ಯಾಕಂದರೆ ಇದು ಭಾಳ ಖಾರ ಇರ್ತೈತಲ್ಲ, ಪೆಪ್ಪರ್ ಪೌಡ್ರ್ ಹಾಕಿರ್ತೇವೆ, ಮತ್ತು ಶುಂಠಿನೂ ಸ್ವಲ್ಪ ಖಾರ ಇರ್ತೈತಿ. ಅದಕ್ಕೆ ಸಣ್ಣ ಪೀಸ್ನಾಗ ಇದನ್ನು ಕಟ್ ಮಾಡಿ ತೊಗೋಬೇಕು. ಆಮೇಲೆ ಇದು ನಾವು ಕಟ್ ಮಾಡಿದ ತಕ್ಷಣ ಸ್ವಲ್ಪ ಅಂಟಿರ್ತೈತಿ, ಅಂದರೆ ಜಿಗಿ ಇರ್ತೈತಿ ಬಾಯಿ ಒಳಗೆ. ಆದರೆ ಇದು ಒಂದು ದಿನ ಡಬ್ಬಿ ಒಳಗೆ ಹಾಕಿಟ್ರೆ ಹಾರ್ಡ್ ಆಗ್ತೈತಿ ನೋಡಿರಿ. ಹೊರಗಡೆ ಸಿಗೋ ಸಕ್ಕರೆ ಅಲ್ಲಿಪಾಕ್ಕಿಂತ ಬೆಲ್ಲ ಹಾಕಿ ನಾವು ಹೆಲ್ದಿಯಾಗಿ ಮತ್ತು ಈಸಿಯಾಗಿ ಮನ್ಯಾಗನ ಮಾಡ್ಕೋಬೋದು. ಇದನ್ನು ನೆಗಡಿ, ಕೆಮ್ಮು, ಗಂಟಲು ಕಿರಿಕಿರಿ ಇದ್ದಾಗ ಒಂದು ಪೀಸ್ ಇದನ್ನು ತಿಂದರೆ ಭಾಳ ಆರಾಮ ಅನಿಸ್ತೈತಿ. ಸೊ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಮತ್ತು ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.